ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಾಮ್ಮ, ಬಾ ಕೂತ್ಕೋ. ಇಲ್ಲೇ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಲ್ಲಿ. ಹಾ ಸರಿ ಮಾ. ಒಂದ್ ನಿಮಿಷ ಇರಮ್ಮ, ಬಂದೆ. ನೀನ್ ಮಾಡೋ ಪತ್ರೊಡೆ ಆಫೀಸಲ್ಲಿ ಎಲ್ಲರಿಗೂ ಪಂಚ ಪ್ರಾಣ. ಸ್ವಲ್ಪ ಹಾಗೆ ಪಾರ್ಸಲ್ ಮಾಡ್ಕೊಡು. ಖಂಡಿತ ಮಾಡ್ಕೊಡ್ತೀನಿ. ಶಾಂತಿ, ಕಡುಬು ಮಾಡಿಲ್ವಾ? ಮಾಡಿದೀನ್ರಿ. ನಮ್ ಶಾಂತಿಗೆ ನಾನ್ ಮಾಡೋ ದೋಸೆ ಅಂದ್ರೆ ತುಂಬಾ ಇಷ್ಟ. ಇಲ್ಲ, ನನಗೆ ದೋಸೆ ಇಷ್ಟ ಇಲ್ಲ. ಪಡ್ಡುಗೆ ಅಂತ ನೆನೆಸ್ದೆ, ಆದ್ರೆ ನಮ್ ಶಾಂತಮ್ಮನ್ಗೆ ದೋಸೆ ಇಷ್ಟ ಅಂತ ದೋಸೆ ಮಾಡ್ದೆ. ಇವಳು ನೋಡಿದ್ರೆ ದೋಸೆ ಬೇಡ ಅಂತಿದ್ದಾಳೆ. ಹಾಗಾದ್ರೆ ಇವಳು ನಮ್ ಶಾಂತಮ್ಮ ಅಲ್ಲ, ನಮ್ ಶಾಂತಮ್ಮ ಅಲ್ಲ. ನೀವ್ ತಪ್ಪು ತಿಳ್ಕೊಬೇಡಿ. ನನಗೆ ದೋಸೆ ಅಂದ್ರೆ ಮೊದ್ಲಿಂದನೂ ಇಷ್ಟ ಇಲ್ಲ. ಇಲ್ಲಮ್ಮ, ಈ ತಿಂಡಿ ನಮ್ ಶಾಂತಮ್ಮನ್ಗೆ ಪಂಚ ಪ್ರಾಣ ಅಂತ ಹೇಳಿದ್ನಲ್ಲ. ನೋಡಕ್ಕೆ ನೀವು ಅದೇ ತರ ಇದೀರಲ್ಲ. ಅವ್ರ ಹಾಗೆ ಇದ್ರೆ ಅವ್ರು ಇಷ್ಟಪಡೋ ತಿಂಡಿ ಅಲ್ಲ ನಾನ್ ತಿನ್ಬೇಕು ಅಂತ ಏನಾದ್ರೂ ಇದ್ಯಾ? ಆ ಥರ ಏನಿಲ್ವಲ್ಲ. ಅಚ್ಚು, ಅದ್ಗೆ ನನಗ್ ದೋಸೆ ಇಷ್ಟ ಇಲ್ವಲ್ಲ. ಅದ್ಗೆ ದಯವಿಟ್ಟು ಯಾರು ನನ್ನ ತಪ್ಪು ತಿಳ್ಕೊಬೇಡಿ. ಓ ಪರವಾಗಿಲ್ಲ. ರತ್ನಮ್ಮ, ಹಿಟ್ಟಿದೆ ಅಲ್ಲ, ಪಡ್ಡು ಮಾಡ್ಕೊಂಡ್ ಬರೋಣ. ಪಡ್ಡು ತಿಂತೀರಲ್ಲ? ಅಚ್ಚುಗೆ ಪಡ್ಡು ಅಂದ್ರೆ ಇಷ್ಟ. ತಿಂತೀನಿ. ಒಂದ್ ನಿಮಿಷ ಇರಿ, ಬನ್ನಿ ರತ್ನಮ್ಮ. ರತ್ನಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಯಾವ ಜನ್ಮದ ತಾಯಿ ಏನೋ ಗೊತ್ತಿಲ್ಲ, ನನಗೇನಿಷ್ಟ ಏನಿಷ್ಟ ಇಲ್ಲ ಅನ್ನೋದನ್ನ ತಿಳ್ಕೊಂಡು ಮಾಡಿಟ್ಟಿದ್ದೀರಾ. ನಾನೀಗಿರೋ ಪರಿಸ್ಥಿತಿಲಿ ನಾನು ಈ ತರ ಮಾತಾಡ್ದೆ, ಈ ತರ ನಡ್ಕೊಳ್ದೆ, ಬೇರೆ ದಾರಿನೇ ಇಲ್ಲ ನನಗೆ. ಸಾಕು. ಬೇಡ, ಆ ದೋಸೆ ನಾನ್ ತಿಂತೀನಿ. ಇನ್ ಸ್ವಲ್ಪ ಚಟ್ನಿ ಹಾಕ್ಲಮ್ಮ? ಬೇಡ ಬೇಡ. ಚೆನ್ನಾಗಿದ್ಯಮ್ಮ? ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ನಮ್ ಶಾಂತಿ ಮನೆ ಎಲ್ಲ ಕೆಲಸ ಮಾಡ್ತಿದ್ಲು. ಬೆಳಗ್ಗೆ ಸೂರ್ಯ ಹುಟ್ಟಕ್ ಮುಂಚೆನೇ ಹೇಳ್ತಿದ್ಲು. ಪಾಪ ಅವಳು ಎದ್ದೇಳೋದು ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಏನ್ ಊಟ ಮಾಡ್ತಿದ್ಲು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಮಲಗಿದ್ಲು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ಮನೆಯಲ್ಲಿ ಎಲ್ರಿಗೂ ಏನೇನ್ ಇಷ್ಟ, ಯಾರ್ಯಾರಿಗೆ ಯಾವಾಗ ಯಾವಾಗ ಏನೇನ್ ಮಾಡ್ಕೊಡ್ಬೇಕು ಎಲ್ಲಾನು ತಿಳ್ಕೊಂಡು ಮಾಡ್ಕೊಡೋಳು. ಈಗ ರತ್ನಮ್ಮ ಮಾಡ್ಕೊಂಡ್ ಬಂದ್ರಲ್ಲ ದೋಸೆ, ಆ ದೋಸೆ ಅಂದ್ರೆ ಅವಳಿಗೆ ಪಂಚಪ್ರಾಣ. ಮನೆಯವ್ರಿಗೆಲ್ಲ ಅವಳೆ ಬಿಸಿ ಬಿಸಿಯಾಗಿ ಮಾಡ್ಕೊಡೋಳು. ಆದ್ರೆ ಅವಳಿಗೆ ಮಾತ್ರ ಯಾರಾದ್ರೂ ದೋಸೆ ಮಾಡ್ಕೊಡ್ಬೇಕು. ಅದೊಂದನೇ ಕಣಮ್ಮ ಅವಳು ಬಾಯ್ಬಿಟ್ಟು ಕೇಳ್ತಾ ಇದ್ದಿದ್ದು. ಯಾಕೆ ಅವರೇ ದೋಸೆ ಮಾಡ್ಕೊಂಡು ತಿನ್ಬೋದಾಗಿತ್ತಲ್ಲ? ನಮ್ ಶಾಂತಿಮ್ಮ ಅದೊಂದನ್ ಮಾತ್ರ ಯಾರಾದ್ರೂ ಮಾಡ್ಕೊಡಿ ಅಂತ ಕೇಳ್ತಾ ಇದ್ಲು. ಅವಳ
ಅವಳು ಕೇಳಿದ ತಕ್ಷಣ ನಾವ್ ಯಾರಾದ್ರೂ ಒಬ್ರು ಓಡ್ ಹೋಗಿ ಮಾಡ್ಕೊಡ್ತಿದ್ವಿ. ಒಂದ್ಸಲ ಅಂತೂ ನನ್ಗೂ ರತ್ನಮ್ಮಗೂ ಸ್ಪರ್ಧೆ ನಡೆದೋಯ್ತು. ನಾನ್ ಮಾಡ್ತೀನಿ ಅಂತ. ಆದ್ರೆ ಅವಳು ನಾವು ದೇವ್ರು ಬಹಳ ದಿನ ನಮ್ ಜೊತೆ ಉಳಿಸ್ಕೊಳ್ಳಿಲ್ಲ. ಇವಾಗ್ಲೂ ಅಷ್ಟೇ, ಅವಳಿಲ್ದೇ ಇರೋ ಈ ಶಾಂತಿ ನಿವಾಸಗೆ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಎಲ್ಲಾದ್ರಲ್ಲೂ ಅವಳು ನಮ್ಗೆ ನೆನ್ಪಾಗ್ತಾಳೆ. ನಾವು ಅವಳ ನೆನ್ಪಲ್ಲೇ ಬದುಕ್ತಾ ಇದ್ದೀವಿ ಅಷ್ಟೇ. ರೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲೂ ಇಲ್ಲ ಶಾಂತಿ, ನೋಡು ನಾನು ಹೇಳೋರ್ಗು ಕಂಡ್ಬಿಡ್ಬಾರ್ದು, ಓಕೆನಾ? ಸರಿ. ಒಂದ್ ನಿಮಿಷ. ಕೂತ್ಕೋ. ಯಾವುದೇ ಕಾರಣಕ್ಕೂ ಎಂಥದೇ ಪರಿಸ್ಥಿತಿ ಬಂದ್ರು ನಾನು ಹೇಳೋ ತನಕ ಕಂಡ್ಬಿಡ್ಬಾರ್ದು, ಓಕೆ? ಆಯ್ತು, ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಸರಿ. ಗುಡ್, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ರೀ, ಏನೋ ಫ್ರಿಡ್ಜ್ ಓಪನ್ ಆಗಿರೋ ಶಬ್ದ ಬಂತು. ಏನಿಲ್ಲಮ್ಮ, ನೀನ್ ಸುಮ್ನೆ ಇರು. ಸ್ಟವ್ ಹಚ್ಚೋ ಶಬ್ದ ಬಂತು. ನೀವ್ ಏನ್ ಮಾಡ್ತಿದ್ದೀರಾ? ಶಾಂತಿ, ಸುಮ್ನೆ ಇರಲ್ವಾ ನೀನು? ನೀವು ಕಣ್ಬಿಡ್ಬಾರ್ದು ಅಂತ ಹೇಳಿದ್ರೆ ಅಷ್ಟೇ, ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದ್ರಾ? ಅದ್ ಸರಿ ಹೌದಲ್ಲ. ಸರಿ, ಕೇಳು. ಪ್ರಶ್ನೆ ಅಂದ್ರೇನೆ ಹೆಂಡತಿ. ಸರಿ, ಏನ್ ಮಾಡ್ತಿದ್ದೀರಾ? ಅದು ಹೇಳಿದ್ರೆ ಮಜಾ ಇರಲ್ಲ. ರೀ, ಏನ್ರಿ ಅದು ಚುಯಿ ಅಂತ ಶಬ್ದ ಬರ್ತಿದೆ? ಮತ್ತೆ ಚುಯಿ ಅಂತ ಬರುತ್ತೆ, ಬೇರೆ ತರ ಶಬ್ದ ಬರುತ್ತಾ? ರೀ, ನೀವ್ ಏನೋ ಮಾಡ್ತಿದ್ದೀರಾ. ರೀ, ಏನೋ ಒಳ್ಳೆ ಘಮ ಬರ್ತಿದೆ. ಕಣ್ ಬಿಟ್ಟಿಲ್ಲ ತಾನೇ? ಬಿಟ್ಟಿಲ್ಲ ಯಜಮಾನ್ರೆ. ಈಗ ಬಿಡ್ಲಾ? ನೋ, ಬಿಡೋಂಗಿಲ್ಲ. ನಾನ್ ಬಂದ್ ಹೇಳೋ ತನಕ ಕಣ್ ಬಿಡೋಂಗಿಲ್ಲ. ಆದ್ರೆ ಏನೋ ಒಳ್ಳೆ ಘಮ ಬರ್ತಿದೆ. ಇನ್ನು ಏನೇನ್ ಬರುತ್ತೆ ನೋಡ್ತಾ ಇರು ನೀನು. ಸರಿ, ನನಗೀಗ ಬಾಯಲ್ಲಿ ನೀರ್ ಬರ್ತಿದೆ. ಶಾಂತಿ, ನೀನ್ ಹಿಂಗೆ ಮಾತಾಡ್ತಿದ್ರೆ ನಂಗೆ ಕೋಪ ಬರುತ್ತೆ. ಡಿಸ್ಟರ್ಬ್ ಮಾಡ್ಬಾರ್ದು ನಾನು. ಆಯ್ತು. ಯಾವುದೇ ವಸ್ತು ಅಷ್ಟು ಸುಲಭವಾಗಿ ಸಿಗಲ್ಲ ಶಾಂತಿ, ಆಯ್ತಾ? ಕಾಯ್ಬೇಕು, ಕಾದ್ರೇನೆ ಅದಕ್ಕೆ ಬೆಲೆ ಜಾಸ್ತಿ. ಟಂಟಡ, ಕಣ್ಣು ಓಪನ್ ಮಾಡಬಹುದು. ನನ್ ಫೇವ್ರೆಟ್ ದೋಸೆ. ಅದಕ್ಕೆ ನಿಂಗೆ ದೋಸೆ ತುಂಬಾ ಇಷ್ಟ ಅಂತ ನಾನು MMM ದೋಸೆ ಮಾಡಿದ್ದೀನಿ. MMM ದೋಸೆ? MMM ವರ್ಲ್ಡ್ ಫೇಮಸ್ ಇದು. ಏನ್ ಹಾಗಂದ್ರೆ? ಮೆದು ದೋಸೆ ಮೇಡ್ ಬೈ ಮೀ. ಏ ಕಳ್ಳ, ಇದನ್ ಮಾಡ್ಕೊಡ್ಬೇಕು ಅಂತ ಮನೇಲಿರೋರಿಗೆಲ್ಲ ಒಂದೊಂದ್ ಕೆಲ್ಸ ಹೇಳಿ ಆಚೆ ಕಳಿಸಿದ್ರಾ? ಹೌದು, ಮತ್ತೆ ಈಗ ನೀನ್ ಮನೆಯವ್ರಿಗೆಲ್ಲ ಏನೇನ್ ಬೇಕು ಅಂತ ಕೇಳ್ಬಿಟ್ಟು ಮಾಡ್ಕೊಡ್ತೀಯ ತಾನೆ? ನಿನಗೆ ಇಷ್ಟವಾದನ್ನ ನಾನ್ ಮಾಡ್ಕೊಡ್ಬೇಕು ತಾನೆ?